ನಳ್ಳಿ ಸಾರು ಹೆಂಗೆ ಅದು ಸೂಪರ್ ಸೂಪರ್. ನೋಡಿ ಫ್ರೆಂಡ್ಸ್, ಹೊರಗಡೆ ಮಾಡಿದಾಗ ಅಡುಗೆನ ನೀವು ಒಂದು ಪೀಸ್ ಎಷ್ಟು ಕಡಿಮೆ ಮಾಡಬೇಕು. ನಳ್ಳಿ ಹಾಕಿ ಹುರ್ಬಿಡ್ತಾನೆ, ನೀರು ಹೋಯ್ತಾನೆ, ಪುಡಿ ಹಾಕ್ತಾನೆ, ಸಾರು ಹಾಕ್ತದೆ. ನಳ್ಳಿ ಹಾಕಿ ಹುರ್ಬಿಡ್ತಾನೆ, ನೀರು ಹೋಯ್ತಾನೆ, ಪುಡಿ ಹಾಕ್ತಾನೆ, ಸಾರು ಹಾಕ್ತದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೋಡಿ ಫ್ರೆಂಡ್ಸ್, ಇವರು ಹೇಳಿ ಕ್ಲೀನ್ ಮಾಡಿಕೊಡ್ತಾರೆ. ಇವ್ರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳ್ತೀವಿ. ಸಿಕ್ಕಾಪಟ್ಟೆ 0 ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿಗಾದ್ರೂ ಬರ್ತಾರೆ. ಹೆಂಗ್ ಮಾಡಿ ಅದ ಈಗ ಮಾಮೂಲಿ ಇವೆಲ್ಲ ಹುರ್ಕೋತಾನೆ, ನಳ್ಳಿ ಹಾಕಿ ಹುರ್ಬಿಡ್ತಾನೆ, ನೀರು ಹೋಯ್ತಾನೆ, ಪುಡಿ ಹಾಕ್ತಾನೆ, ಸಾರು ಹಾಕ್ತದೆ. ನಾನು ಮಾಡ್ತಾನೆ ಸಿಗರೇಟ್ ಹುಡುಗಿರಲ್ಲಾರ್ನು ನಿಂಗೆ ಅಡುಗೆ ಎಣ್ಣೆ, ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ, ಟೊಮೊಟೊ, ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋ ಎಡಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆ ಹುಳಿ ಮತ್ತು ಮನೆ ಸಾಂಬಾರು ದೊಡಿ ಕಲಿಸ್ಕೊಟ್ಟಿದ್ದೀವಿ. ಗರಂ ಮಸಾಲ, ಅದೇ ಅಲ್ಲಿ ಝೂಮ್ ಹಾಕಂತದ್ದು ಅಷ್ಟೇ. ಪೆಪ್ಪರ್ ಪೌಡರ್. ನಳ್ಳಿ ಚೆನ್ನಾಗಿ ಬೆಂದಮೇಲೆ ಸಾಂಬಾರು ಹಾಕಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ಏನು ಮಾವ ಇದು ಹೊರಗಡೆ ಮಾಡುವಾಗ ಹಂಗೆ ಶಾಕ್ನೇ ಹಚ್ಬಿಟ್ಟ. ಕೊಳ್ಳೆಗಾಲದವ್ರು ಮಾಟ ಮಂತ್ರ ನಡೀತಾ ಇಲ್ಲಿ ಪಾತ್ರಾಗ. ಊರಿಗೆ ಚಿಕ್ಕದು ದಪ್ಪದ ನೀವು ಭೇದ ಭಾವ ಮಾಡೋದು. ಕೈ ಸುಟ್ಟು ಎತ್ ಮಾಡ್ಕೊ ಅಂದ್ರೆ ಹೆಂಗೆ ಹಿಂಗೆ. ಈ ಹುಣಸೆ ಮರದ ಕೆಳಗೆ ಯಾವ ದೇವ್ರಲ್ಲ ರೆಡಿ ಸುಮ್ಮನೆ. ಹ್ಞೂ ಚೆನ್ನಾಗದ. ಕಾಡದ್ ಮಾಡಿದ್ಮೇಲೆ ಹಂಗೆ ಮಡಗ್ಬೇಕಣ. ನೋಡಿ ಫ್ರೆಂಡ್ಸ್, ಹೊರಗಡೆ ಮಾಡಿದಾಗ ಅಡುಗೆನ ನೀವು ಒಂದು ಪೀಸ್ ಎಷ್ಟು ಕಡಿಮೆ ಮಾಡಬೇಕು. ಬೈ ಎತ್ಕೊಣೆ, ನೀನೇನಾರು ತಿನ್ನಂಗೆ ಸಾಕು. ಏ ಹಿಡ್ಕ ಇಲ್ಲ ನಳ್ಳಿ ಸಾರು ಹೆಂಗೆ ಅದು ಸೂಪರ್ ಸೂಪರ್. ಸೂಪರ್ ಸೂಪರ್.